ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ದಿನದಲ್ಲಿ ಕಿಚನ್ ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಅಡುಗೆ ಮನೆಯನ್ನು ಸ್ವಚ್ಛವಾಗಿಡುವುದು ಒಂದು ಕಲೆಯಾದರೆ ಅಲ್ಲಿ ನಾವು ಬಳಸುವ ವಸ್ತುಗಳು ಹಾಳಾಗದಂತೆ ಕಾಪಾಡುವುದು ಮಹಿಳೆಯರ ಒಂದು ಕರ್ತವ್ಯವಾಗಿದೆ. ಮಾಡುವ ಅಡಿಗೆಯಲ್ಲಿ ಮತ್ತಷ್ಟು ರುಚಿಕರವಾಗಿ ಮಾಡಲು ಕೆಲವೊಂದು ಉಪಾಯಗಳನ್ನು ಪಾಲಿಸಿದರೆ ಇನ್ನಷ್ಟು ರುಚಿಕರವಾಗಿ ಇರುತ್ತದೆ. ಅಡುಗೆ ಮತ್ತಷ್ಟು ಸರಳವಾಗುವುದು ಅಲ್ಲದೆ ಆಹಾರ ಸಾಮಗ್ರಿಯಲ್ಲಿ ಹುಳು ಆಗದಂತೆ ಕಾಪಾಡಲು ಕೆಲವೊಂದು ಟಿಪ್ಸ್ಗಳನ್ನು ನಾವು ಪಾಲನೆ ಮಾಡುವುದು ಸಹಜ. ಅಡುಗೆ ಮನೆಯ ಟಿಪ್ಸ್ಗಳಲ್ಲಿ ಮೊದಲನೆಯದು ಹಾಲು ಉಕ್ಕಿ ಚೆಲ್ಲುವುದನ್ನು ತಡೆಯುವುದು ಹೇಗೆ ಎಂಬುದನ್ನು ಮೊದಲು ತಿಳಿದುಕೊಳ್ಳೋಣ. ನೀವು ಸಿಮ್ನಲ್ಲಿಟ್ಟು ಹಾಲು ಕಾಯಿಸುವುದು, ಟೀ ಮಾಡುವುದು ಮಾಡಬೇಕು. ಇಲ್ಲ ಬೇಗ ಮಾಡಬೇಕೆಂದರೆ ಹಾಲು ಕಾಯಿಸುವಾಗ ಅಥವಾ ಟೀ ಮಾಡುವಾಗ ಒಂದು ಸ್ಪೂನ್ ಹಾಕಿ ಆಗಾಗ ಕೈಯಾಡಿಸಿ, ಇದರಿಂದ ಉಕ್ಕಿ ಹೊರಗೆ ಚೆಲ್ಲುವುದಿಲ್ಲ. ಗ್ಯಾಸ್ ಕೂಡ ಗಲೀಜು ಆಗದೆ ಸ್ವಚ್ಛವಾಗಿಯೇ ಇರುತ್ತದೆ. ಎರಡನೆಯ ಟಿಪ್, ಮೃದುವಾದ ಚಪಾತಿಯನ್ನು ಮಾಡುವುದು ಹೇಗೆ. ಚಪಾತಿ ಅಂದರೆ ಗಟ್ಟಿ ಆದ್ರಂತೂ ತಿನ್ನೋಕ್ಕೆ ಮನಸ್ಸು ಬರಲ್ಲ. ಹಾಗಾದರೆ ಚಪಾತಿಗೆ ಕಲಿಸುವಾಗ ಅದರ ಹೆರ್ದದಲ್ಲಿ ಹೆಚ್ಚು ಕಡಿಮೆ ಆದರೆ ಚಪಾತಿ ತುಂಬ ಗಟ್ಟಿಯಾಗಿ ಬಂದ್ಬಿಡುತ್ತೆ. ಹಾಗಾಗಿ ಚಪಾತಿ ಕಲಿಸುವಾಗ ಅದು ಮೃದು ಆಗಬೇಕಂದ್ರೆ ನಾವೇನು ಟಿಪ್ಪನ್ನು ಯೂಸ್ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಮೊದಲನೆಯದು, ಗೋಧಿ ಹಿಟ್ಟು ಕಲಿಸುವಾಗ ತಣ್ಣೀರು ಬದಲಿಗೆ ಬಿಸಿ ನೀರು ಹಾಕಿ ಕಲಿಸಿ. ಎರಡನೇದು, ಹಿಟ್ಟಿಗೆ ಸ್ವಲ್ಪ ಹಾಲು, ತಣ್ಣನೆಯ ಹಾಲು ಅಥವಾ ಮೊಸರನ್ನು ಹಾಕಿ ಕಲಿಸಿದರೂ ಹಿಟ್ಟು ಮೃದುವಾಗಿರುತ್ತದೆ. ಚಪಾತಿ ಕೂಡ ಮೃದುವಾಗಿ ಮೆತ್ತಗೆ ಬರುತ್ತದೆ. ಇದರಿಂದ ತಿನ್ನಲು ಬಲು ರುಚಿ ಅಂತ ಅನಿಸ್ತಾ ಇರುತ್ತೆ. ಮೂರನೆಯ ಟಿಪ್ಪು, ಅಕ್ಕಿ ಡಬ್ಬಿಗೆ ಹುಳ ಆಗದಂತೆ ಅಥವಾ ಅಕ್ಕಿ ಚೀಲಕ್ಕೆ ಹುಳ ಆಗಬಾರ್ದು ಅಂದರೆ ನಾವೇನು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಅಕ್ಕಿ ಡಬ್ಬಿ ಅಥವಾ ಅಕ್ಕಿ ಚೀಲಕ್ಕೆ ಬೇವಿನ ಎಲೆಗಳನ್ನು ಹಾಕಿ ಇಡಬಹುದು. ಬೆಳ್ಳುಳ್ಳಿ ಜಜ್ಜಿ ಹಾಕಿಟ್ಟರೂ ಅಕ್ಕಿಯಲ್ಲಿ ಹುಳ ಆಗುವುದಿಲ್ಲ. ಕಾಳು ಮೆಣಸನ್ನು ಇಡಬಹುದು. ಈರುಳ್ಳಿ ಹಾಕಿ ಇಡಬಹುದು. ಅಥವಾ ಇವೆಲ್ಲ ಬೇಡ ಅಂದರೆ ಒಣ ಮೆಣಸಿನಕಾಯಿಯನ್ನು ಕೂಡ ಇಟ್ಟರೆ ಹುಳ ಆಗುವುದಿಲ್ಲ. ಅಡುಗೆ ಮನೆಯ ನಾಲ್ಕನೇ ಟಿಪ್ಪು, ತೊಗರಿಬೇಳೆ ಕೆಡದಂತೆ ಇಡಲು ಏನನ್ನು ಮಾಡಬೇಕಪ್ಪ ಅಂದರೆ, ತೊಗರಿಬೇಳೆ ಹಾಳಾಗದಿರಲು ಏನು ಮಾಡಬೇಕು, ತೊಗರಿಬೇಳೆ ಕೂಡ ಅಷ್ಟೇ ಹಾಗೆ ಇಟ್ಟರೆ ಚಿಕ್ಕ ಚಿಕ್ಕ ಕೀಟಗಳು ಕಂಡುಬರುವುದು. ಹೀಗೆ ಉಂಟಾದರೆ ತೊಗರಿಗೆ ತೂತು ಬಿದ್ದು ಸಾರು ಮಾಡಲು ಮನಸ್ಸೇ ಬರುವುದಿಲ್ಲ. ಅದನ್ನು ತಡೆಗಟ್ಟಲು ತೊಗರಿಬೇಳೆ ಜೊತೆ ಒಂದೆರಡು ಒಣಮೆಣಸು ಹಾಕಿಬಿಟ್ಬಿಡಿ. ಇದರಿಂದ ಒಂದು ಹುಳ ಕೂಡ ಬರುವುದಿಲ್ಲ. ಒಂದು ಸರಿ ಇದನ್ನ ಟ್ರೈ ಮಾಡಿ ನೋಡಿ. ಐದನೆಯ ಟಿಪ್, ಸಕ್ಕರೆ ಡಬ್ಬಿಗೆ ಇರುವೆ ಬರದಂತೆ ತಡೆಯಲು ಏನು ಮಾಡಬೇಕಪ್ಪ ಅಂತ ನೋಡೋಣ ಬನ್ನಿ. ಸಕ್ಕರೆ ಡಬ್ಬಕ್ಕೆ ಒಂದೆರಡು ಲವಂಗ ಹಾಕಿ ಇಟ್ಟರೆ ಇರುವೆ ಸಕ್ಕರೆ ಡಬ್ಬೆಗೆ ಮುತ್ತುವುದಿಲ್ಲ. ಇದನ್ನು ಒಂದು ಸರಿ ಟ್ರೈ ಮಾಡಿ ನೋಡಿ. ಹಸಿ ಮೆಣಸಿನಕಾಯಿ ಕೊಳೆತು ಹೋಗಬಾರ್ದು ಅಂದರೆ ಏನು ಮಾಡಬೇಕಪ್ಪ ಅಂದರೆ, ಹಸಿ ಮೆಣಸಿನಕಾಯಿ ತುಂಬ ದಿನ ಇಟ್ಟರೆ ಹಾಳಾಗ್ಬಿಡುತ್ತೆ. ಹಾಗಾಗಬಾರ್ದಪ್ಪ ಅಂದರೆ ಅದನ್ನು ತಂದಾಗ ಅದರ ತೊಟ್ಟು ತೆಗೆದು ಇಟ್ಬಿಟ್ರೆ ಮುಗೀತು. ತೊಟ್ಟನ್ನು ತೆಗೆದು ಇಟ್ಬಿಟ್ರೆ ಅದು ತುಂಬ ದಿನ ಬಾಳಿಕೆ ಬರುತ್ತೆ. ಕೊನೆಯ ಟಿಪ್ಪು, ಬೆಳ್ಳುಳ್ಳಿ ಸಿಪ್ಪೆಯನ್ನು ಹೇಗೆ ಬಿಡಿಸೋದು ಅಂತ. ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ನಂತರ ಒಂದು ಡಬ್ಬದಲ್ಲಿ ಹಾಕಿ ಅಲುಗಾಡಿಸಿದರೆ ಸಾಕು, ಸಿಪ್ಪೆ ತಾನೇ ಕಿತ್ಕೊಂಡು ಬರುತ್ತದೆ. ಎರಡನೇದ್ದು, ಬೆಳ್ಳುಳ್ಳಿಯನ್ನು ನೀರಿನೊಳಗೆ ಹಾಕಿಟ್ಟರೂ ಸುಲಭದಲ್ಲಿ ಸಿಪ್ಪೆಯನ್ನು ಸುಲಿಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಕಿಚನ್ ಟಿಪ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.